ನಮಸ್ತೆ. 10/7/2024 ಬುಧವಾರ ಶುಕ್ಲ ಪಕ್ಷ. ಇವತ್ತು ಚತುರ್ಥಿ ತಿಥಿ ಇದೆ. ಬೆಳಗ್ಗೆ 7:52:13 ಮಾತ್ರ. ಆ ನಂತರ ಅಂದರೆ 4ನೇ ತಿಥಿ, ಚತುರ್ಥಿ ತಿಥಿ ಮುಗಿದ ಮೇಲೆ 5ನೇ ತಿಥಿ ಬರುತ್ತದೆ. ಇದನ್ನು ಪಂಚಮಿ ಅಂತ ಅಂತೀವಿ. ಇವತ್ತು ನಕ್ಷತ್ರ ಮಖ ನಕ್ಷತ್ರ. ಬೆಳಗ್ಗೆ 10:14:58 ಹೆಚ್ಚು ಕಮ್ಮಿ 10 ಕಾಲುವರೆಗೂ. ಅಲ್ಲಿಯವರೆಗೂ ಅಂದರೆ ಬೆಳಗ್ಗೆಯಿಂದ 10 ಕಾಲುವರೆಗೂ ಅಶುಭ ಸಮಯ, ಕಾರ್ಯ ನಾಶ ಅಂತ ಇರೋದರಿಂದ ಯಾವುದನ್ನು ಮುಹೂರ್ತ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಬಂಡವಾಳ ಹಾಕಿ ಮಾಡುವಂಥದ್ದನ್ನು, ನೂತನ ಕಾರ್ಯಗಳನ್ನ ಮಾಡಬೇಡಿ. ಪ್ರಾರಂಭ ಮಾಡಬಾರದು ಅಷ್ಟೇ. ಅರೆ ಮೊನ್ನೆ ಮಾಡಿರೋದನ್ನು ಕಂಟಿನ್ಯೂ ಮಾಡ್ಬೋದು, ಅದಕ್ಕೂ ದೋಷವಿಲ್ಲ. ಈ 10 ಕಾಲಿನ ಮೇಲೆ ಬೆಳಗ್ಗೆ ಮೇಲೆ AM ಮೇಲೆ ಪುಬ್ಬ ನಕ್ಷತ್ರ ಬರುತ್ತದೆ. ಈ ಪುಬ್ಬ ನಕ್ಷತ್ರ ಮಖ ನಕ್ಷತ್ರ ಎರಡು ಸಿಂಹರಾಶಿನೇ. ಆದ್ದರಿಂದ ಇವತ್ತು ದಿನ ಪೂರ್ತಿ ಸಿಂಹರಾಶಿ ಇದೆ. ಪುಬ್ಬ ನಕ್ಷತ್ರ ಬಂದ ನಂತರ ಅಂದರೆ 10 ಕಾಲಿನ ಮೇಲೆ ಅಮೃತವು ಕಾರ್ಯಲಾಭವೂ ಇದೆ. ಆದ್ದರಿಂದಾಗಿ ಯಾರೇ ಆದರೂ ಇವತ್ತು 10 ಕಾಲಿನ ಮೇಲೆ ಶುಭವಾಗಿದೆ. ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಅನುಕೂಲಕರವಾಗಿದೆ. ಅದು ಮಾತ್ರವಲ್ಲದೆ ಪಂಚಮಿಯೂ ಸೇರುತ್ತದೆ. ಹಂಗಾಗಿ ಪಂಚಮಿಯೂ ಅಲ್ಲಿ ಶುಭವೇ. ವಾರವೂ ಬುಧವಾರ ಶುಭವೇ. ಶುಕ್ಲ ಪಕ್ಷನೂ ಶುಭವೇ. ಆದ್ದರಿಂದ 10 ಕಾಲಿನ ಮೇಲೆ ನಿಮ್ಮ ಪ್ರೋಗ್ರಾಮ್ನ ಇಟ್ಕೋಬೋದು. ಯಾವುದಾದ್ರು ಮಾಡುವಂಥದ್ದು ನೂತನ ಕಾರ್ಯಗಳೇ ಆಗಲಿ, ಆದ ನಂತರವೇ ಚೆನ್ನಾಗಿರೋದು. ಇಷ್ಟು ವಿಷಯಗಳನ್ನ ಹೀಗೆ ನೋಡಿದ್ವಿ. ಇದರಲ್ಲಿ ಇವತ್ತಿನ ನಕ್ಷತ್ರ ಅಂದರೆ ದಿನ ಪೂರ್ತಿ 2 ನಕ್ಷತ್ರವಿದೆ. ಸೇಮ್ ಟೈಮಲ್ಲಿ ರಾಶಿ ಮಾತ್ರ ಒಂದೇ ರಾಶಿ, ಸಿಂಹರಾಶಿ. 10 ಕಾಲುವರೆಗೂ ಮಖ ನಕ್ಷತ್ರ ಅಂತಂದರೆ ಆನಂತರ ಬರೋದು ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರ ದಿನ ಪೂರ್ತಿ ಇರುತ್ತದೆ. ಆದ್ದರಿಂದಾಗಿ ಇವತ್ತಿನ ಪುಬ್ಬ ನಕ್ಷತ್ರ ಪಾದಗಳನ್ನ ನೋಡೋಣ. 10 ಕಾಲುವರೆಗೂ ಮಖ ನಕ್ಷತ್ರದ 4ನೇ ಪಾದವಿದೆ. ಆನಂತರ ಪುಬ್ಬ ನಕ್ಷತ್ರ ಬರುತ್ತದೆ. ಈ ಪುಬ್ಬ ನಕ್ಷತ್ರದಲ್ಲಿ 1ನೇ ಪಾದ ಬರೋದು ಸುಮಾರು 10 ಕಾಲರಿಂದ ಸಂಜೆ 4:55 ಪುಬ್ಬ 1ನೇ ಪಾದ. ಆ ನಂತರ ರಾತ್ರಿ 11:37 2ನೇ ಪಾದ. ಆಮೇಲೆ ಅಂದರೆ 11:37 ಮೇಲೆ ದಿನ ಪೂರ್ತಿ ಅಂದರೆ ರಾತ್ರಿಯೆಲ್ಲ ಪುಬ್ಬ ನಕ್ಷತ್ರದ 3ನೇ ಪಾದವಿದೆ. ಇದೇ 3ನೇ ಪಾದ ಮತ್ತು 4ನೇ ಪಾದ ಇದು ನಾಳೆನೂ ಕಂಟಿನ್ಯೂ ಆಗುತ್ತದೆ. ಹಂಗಾಗಿ ನಾಳೆ ಬರೋದು ಕೂಡ ಪುಬ್ಬ ನಕ್ಷತ್ರನೇ. ನಾಳೆ ಪುಬ್ಬ ನಕ್ಷತ್ರ ಮಧ್ಯಾಹ್ನ 1:04 ಆಮೇಲೆ ಉತ್ತರ ನಕ್ಷತ್ರ ನಾಳೆ. ಹಾಗಾಗಿ ಈ ದಿನದಲ್ಲಿ ಮತ್ತೆ ಇವತ್ತಿನ ವಿಶೇಷಗಳು ಏನಿದೆ ಅಂತಂದರೆ ಪ್ರಾತಃ ಸಂಧ್ಯಾ ಕಾಲ ಮತ್ತು ವಿಜಯ ಮುಹೂರ್ತ. ಇವತ್ತು ಅಭಿಜಿತ್ ಮುಹೂರ್ತವಿಲ್ಲ. ಆದ್ದರಿಂದ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಭಿಜಿತ್ ಮುಹೂರ್ತಕ್ಕಾಗಿ ಕಾಯಬೇಡಿ. ಮಧ್ಯಾಹ್ನ 2:33 ಮೇಲೆ 3:25 ವಿಜಯ ಮುಹೂರ್ತ. ನೆಕ್ಸ್ಟ್ ಬರುವಂಥದ್ದು ಗೋಧೂಳಿ ಮುಹೂರ್ತ. ಇದು ಸಂಜೆ 6:49 ಸಂಜೆ 7:12 ಬೆಳಗ್ಗೆ 7:37 9:22 ಅಮೃತ ಗಳಿಗೆ ಇದೆ. ಆದರೂ ನಾವಿಲ್ಲಿ ಹೇಳುವಂಥದ್ದು ಅಮೃತ ಗಳಿಗೆ ಎಲ್ಲ ಇದ್ದರೂ ನಕ್ಷತ್ರ ಶುಭಕರವಾಗಿಲ್ಲ. ನಕ್ಷತ್ರದಿಂದ ಬರುವ ಯೋಗ ಶುಭಕರವಾಗಿಲ್ಲ. ಆದ್ದರಿಂದ 10 ಕಾಲು ಮೇಲೇ ಇವತ್ತಿನ ದಿನ ಪ್ರಕಾರ ಶುಭ ಸಮಯ ಅಂತ ಬರೋದರಿಂದ 10 ಕಾಲು ಮೇಲೆ ನಾವು 100% ಶುಭವಾಗಿರುವಂಥ ಸಮಯಗಳನ್ನು ಹೇಳ್ತೀವಿ. ಅದನ್ನು ನೋಟ್ ಮಾಡಿ ಇಟ್ಕೊಂಡು ಆ ಸಮಯದಲ್ಲಿ ಶುಭವನ್ನು ಮಾಡಿ. ಈಗ ಆ ವಿಷಯಕ್ಕೆ ನಾವು ಈಗ ನೋಡೋಣ. 100% ಶುಭವಾಗಿರುವಂಥದ್ದು ಸಮಯ 6:07:34 ಬೆಳಗ್ಗೆ. ಆದರೆ ಅದು ಆ ಸಮಯದಲ್ಲಿ ಶುಭವಾಗಿಲ್ಲ, ಕಾರ್ಯನಾಶ ಅಂತ ಬರುತ್ತೇವೆ. ಹಾಗಾಗಿ 9:14 11:57 ಒಂದು ಶುಭ ಸಮಯ. ಒಂದು ದಿನದಲ್ಲಿ ಬರುವ ಶುಭ ಸಮಯಗಳೆಲ್ಲ ಕೊಟ್ಟಿರ್ತೀವಿ. ಆದರೆ ಎಲ್ಲಿಂದ ಎಲ್ಲಿವರೆಗೂ ಅಂತ ನಾವು ಮಾಡಬೇಕನ್ನೋದು ಫಸ್ಟೇ ನಾವು ಹೇಳಿರ್ತೀವಿ. ಅಂದರೆ ನಕ್ಷತ್ರ ಮಖ ನಕ್ಷತ್ರ ಕಾರ್ಯನಾಶ ಅಂತ ಇರೋದರಿಂದ 10 ಕಾಲ ಮೇಲೇ ಇದರಲ್ಲಿ ಶುಭವಾಗಿದೆ. 10 ಕಾಲ ಮೇಲೆ 11:57 ಮತ್ತು ಮಧ್ಯಾಹ್ನ 2:03 2:47 ಸಂಜೆ 5:03 PM ಸಂಜೆ 7:09 PM ಆನಂತರ ರಾತ್ರಿ 9:01 PM ಬೆಳಗಿನ ಜಾವ 4:34 PM
ಆದರೆ ಇದರಲ್ಲಿ 4:36 ಬೆಳಗಿನ ಜಾವದಿಂದ 6 ಗಂಟೆಯವರೆಗೂ ಅಶುಭ ಸಮಯ, ವಿಷಕಾಲ ಅಂತ ಇದೆ. ಆದ್ದರಿಂದ ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟು ವಿಷಯಗಳನ್ನ ನೋಡಿದ್ವಿ. ರಾತ್ರಿ 9:01ರಿಂದ 4:34ವರೆಗೂ ಅಂದರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಅಂತ ಅನ್ನುವ ಬ್ರಾಹ್ಮೀಯ ಮುಹೂರ್ತ. ಆ ಸಮಯ ಇವತ್ತು ಬರೋದಿಲ್ಲ, ಅಂದರೆ ಶುಭವಾಗಿಲ್ಲ. ಅಂದರೆ 4:35 ಮೇಲೆ ಶುಭವಾಗಿಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡು ನೀವೆಲ್ಲ ಮಾಡಬೇಕಾಗ್ತದೆ. ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದಗಳು, ಶ್ರವಣ ನಕ್ಷತ್ರದ ಒಟ್ಟು 4 ಪಾದಗಳು, ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳಿಗೆ ದೋಷವಿದೆ. ಈಗ ಜನರಲ್ ಆಗಿ ಇವತ್ತಿನ ದಿನ 100% ಕೆಟ್ಟೋದು ಯಾರ್ಯಾರಿಗೆ ಅಂತ ನೋಡೋಣ. ಜನರಲ್ ಆಗಿ ಎಲ್ಲರಿಗೂ ಕೆಟ್ಟ ಟೈಮೇ. 7:36ರಿಂದ 9:12 ಯಮಗಂಡ ಕಾಲ, 11:59ರಿಂದ 12:51 ದುರ್ಮುಹೂರ್ತ, 12:25 ಮೇಲೆ ಮಧ್ಯಾಹ್ನ 2:01ವರೆಗೂ ರಾಹು ಕಾಲ. ನಾವು ಹೇಳಿದ ದುರ್ಮುಹೂರ್ತವು ರಾಹು ಕಾಲವು ಇವತ್ತು ಒಂದಾಗಿ ಸೇರುತ್ತದೆ. 12:51ವರೆಗೂ ದುರ್ಮುಹೂರ್ತ ಅಂತಂದರೆ ಅದು ಮುಗಿಯೋಷ್ಟರಲ್ಲಿ 12:25ರಿಂದ 2:01ವರೆಗೂ ರಾಹು ಕಾಲ ಇದೆ. ನಾವು ಪರ್ಟಿಕ್ಯುಲರ್ ಆ ಟೈಮ್ನ ಎಚ್ಚರ. 12:25ರಿಂದ 12:51ವರೆಗೂ ಅಧಿಕವಾದ ದೋಷವನ್ನು ಕೊಡುತ್ತದೆ. ಮಧ್ಯಾಹ್ನ 2:49ದಿಂದ ಸಂಜೆ 5:01ವರೆಗೂ ಮೃತ್ಯು. ಸಂಜೆ 7:11 ಮೇಲೆ ರಾತ್ರಿ 8:59ವರೆಗೂ ವಾರ್ಜಿಯ ಅನ್ನುವ ಒಂದು ಅಶುಭ ಸಮಯ, ತ್ಯಾಜ್ಯ ಅಂತಲೂ ಇದನ್ನು ಅಂತಾರೆ. ಮತ್ತು ಬೆಳಗಿನ ಜಾವ 4:36ರಿಂದ 6 ಗಂಟೆಯವರೆಗೂ ವಿಷಕಾಲ. ಹಾಗಾಗಿ ನಾವು ಈಗ ಕೊಟ್ಟಿದ್ದ ಕೆಟ್ಟ ಟೈಮು ಅಂತ ಹೇಳಿರುವಂಥ ಸಮಯಗಳನ್ನ ಪೂರ್ತಿ ಬಿಟ್ಬಿಡಿ. ಯಾವ ಶುಭ ಕಾರ್ಯಗಳನ್ನ ಅದರಲ್ಲಿ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಇದರಲ್ಲಿ ವಿಜಯ ಮುಹೂರ್ತ ಅಂತ ಬೇರೆ ಬೇರೆ ವಿಷಯಗಳೆಲ್ಲ ಅಮೃತಗಳಿಗೆ ಅಂತಂದಿವಿ. ಈ ಅಮೃತಗಳಿಗೆ ಇವತ್ತು ಬೆಳಗ್ಗೆ 9:14ರಿಂದ 11:57 ಅಂತ ಹೇಳಿದ್ದೀವಿ. ಆದರೂ 9:14ರಿಂದ 9:22ವರೆಗೂ ಮಾತ್ರನೇ ಶುಭವಾಗಿರೋದು. ಆದ್ದರಿಂದಾಗಿ ಆ ಸಮಯವನ್ನು ಬಿಟ್ಟುಬಿಡಿ. 10:15 ಮೇಲೆ ಶುಭವಾಗಿರುವಂಥ ಸಮಯ 10:15 AM ಬೆಳಗ್ಗೆಯಿಂದ 11:57ವರೆಗೂ ಶುಭವಾಗಿದೆ. ಈ ಸಮಯದಲ್ಲೇ ಮತ್ತಷ್ಟು ಶುಭವಾಗಿರುವಂಥ ಒಂದು ಸಮಯವನ್ನು ನೋಡಿದರೆ ಅದರಲ್ಲಿ ಬರುವಂಥದ್ದು ಶುಭ ಮುಹೂರ್ತ ಸಮಯ ಅಂತ 10:15 ಮೇಲೆ 10:41ವರೆಗಿದೆ. ಹಾಗಾಗಿ ಕಾರ್ಯನಾಶ ಸಮಯ ಹೋಗಿರುತ್ತದೆ. ಮತ್ತಷ್ಟು ಇನ್ನೊಂದು ಒಳ್ಳೆಯ ಸಮಯವನ್ನು ಹುಡುಕೋಣ. ಇದರಲ್ಲಿ ಬರುವಂಥ ಸಮಯ ಶುಭ ಮುಹೂರ್ತ, ಪಂಚಕರಹಿತ ಮುಹೂರ್ತ ಅಂತ ಇದಕ್ಕೆ ಹೆಸರು. ಇದು ಮಧ್ಯಾಹ್ನ 2:03 ಮೇಲೆ 2:47ವರೆಗಿದೆ. ಇದರಲ್ಲಿ ಬರುವ ಇನ್ನೊಂದು ಸಮಯ ಬುಧ ಹೊರೆ. ಇದು ಕೂಡ 2:03 ಮೇಲೆ 2:33ವರೆಗೂ ಶುಭವಾಗಿದೆ. ವಿದ್ಯಾರ್ಥಿಗಳಿಗೂ ವ್ಯಾಪಾರಿಗಳಿಗೂ ಉಪಯೋಗ ಆಗುವಂಥ ಸಮಯ ಇದು. ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ನಮಗದು ಲಾಭವಾಗಿರುತ್ತದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ನೋಡಿದ್ರೆ ವಿಜಯ ಮುಹೂರ್ತ ಅಂತ ನಾವು ಫಸ್ಟೇ ಹೇಳಿದ್ವಿ. 2:03 ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ಈ ವಿಜಯ ಮುಹೂರ್ತ ಸಮಯದಲ್ಲಿ ದೋಷವಿದೆ. ಆದ್ದರಿಂದಾಗಿ ಎಚ್ಚರ. ಆದರೆ ಇದರಲ್ಲಿ 2:03ದಿಂದ ಶುಭವಾಗಿದ್ದರೂ ಕೂಡ ಸ್ವಲ್ಪ ಎಚ್ಚರವಾಗಿ ಮಾಡಬೇಕು. ಮತ್ತೊಂದು ಸಮಯ ಅಮೃತಗಳಿಗೆ ಮಧ್ಯಾಹ್ನ 3:38ರಿಂದ 7:14ವರೆಗೂ. ಅದರಲ್ಲೂ ಪರ್ಟಿಕ್ಯುಲರ್ ಟೈಮು ಅಂತ ನಾವು ಹುಡುಕೋದು ಏನಂತಂದರೆ 5:03 ಮೇಲೆ. ಯಾಕೆಂತಂದರೆ ಕೆಟ್ಟ ಟೈಮೆಲ್ಲ ಬಂದಿರುತ್ತೆ, ಅದನ್ನು ಬಿಟ್ಟಿರ್ತೀವಿ. ಅದರಿಂದ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅದೊಂದಲೇ ಫಸ್ಟೇ ನಾವು ಒಳ್ಳೆಯ ಟೈಮ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಅಂತ ಕೊಟ್ಟಿರ್ತೀವಿ. 5:03 ಮೇಲೆ 7:09ವರೆಗೂ ಶುಭವಾಗಿದೆ. ಇದನ್ನೆಲ್ಲ ನೀವು ತಗೊಂಡು ನೋಡ್ಕೋಬೇಕು. ಇಲ್ಲಿವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಈಗ ನಾವು ನೋಡುವಂಥದ್ದು 27 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರಕ್ಕೆ ದೋಷವಿದೆ ಅಂತ ನೋಡೋದು. ಆ ವಿಷಯಕ್ಕೆ ಈಗ ನಾವು ಬರ್ತೀವಿ. ಶುಭವಾಗಿರುವಂಥ ಸಮಯ ಅಂತ ಲೆಕ್ಕಕ್ಕಿದು.
ಅಶ್ವಿನಿ ನಕ್ಷತ್ರ ಮೇಷರಾಶಿ. ನಿಮಗೆ ಈ ದಿನ ಜನ್ಮ ತಾರೆಯು ಕಾರ್ಯ ವಿಘ್ನವೂ ಇದೆ. ದೇವರಲ್ಲಿ ಪ್ರಾರ್ಥನೆ ಇರಲಿ. ತುಂಬ ಆತರ ಪಡೋದು ಬೇಡ. ಆದರೂ ಆ ಸಮಯದ ನಂತರ 10 ಕಾಲಿನ ಮೇಲೆ ಖಂಡಿತವಾಗಿ ಸಂಪತ್ತು ಸ್ವಲ್ಪ ಕಾರ್ಯ ವಿಘ್ನ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪರಮಮಿತ್ರ ಧಾರೆಯಾಗಿ, ಅದೇ ಸಮಯದಲ್ಲಿ ಕಾರ್ಯ ವಿಘ್ನವು 10 ಕಾಲುವರೆಗಿದೆ. 10 ಕಾಲಿನ ಮೇಲೆ ನಿಮಗೆ ಅಷ್ಟು ಚೆನ್ನಾಗಿಲ್ಲ. ಜನರಲಾಗಿ ಚೆನ್ನಾಗಿದೆ, ಆದರೂ ಅಷ್ಟು ಶುಭವಾಗಿ ನಿಮಗಿರಲಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ 10 ಕಾಲಿನ ಮೇಲೆ ಖಂಡಿತವಾಗಿ ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 10 ಕಾಲಿನ ನಂತರ ಪರಮಮಿತ್ರ ಧಾರೆಯು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಬೇಕಾಗ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 10 ಕಾಲಿನ ಮೇಲೆ ಮಿತ್ರಧಾರೆ ಇದೆ, ಆರೋಗ್ಯದ ಮಾತ್ರ ಗಮನ ಕೊಡಬೇಕಾಗ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಟೆನ್ಷನ್ ಇದೆ. 10 ಕಾಲಿನ ಮೇಲೆ 10 ಕಾಲುವರೆಗೂ ಪರವಾಗಿಲ್ಲ. ಆದ್ದರಿಂದ ದಿನ ಚೆನ್ನಾಗಿದ್ದರೂ ಕೂಡ 10 ಕಾಲಿನ ಮೇಲೆ ನಿಮಗೂ ಅದು ಶುಭಕರವಾಗಿಲ್ಲ. ಹೆಚ್ಚಿನ ಗಮನ ಇಟ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ವೃಷಭ ರಾಶಿ ಮಿಥುನ ರಾಶಿ ಅಂತ 2 ಬರುತ್ತದೆ. ವೃಷಭ ರಾಶಿಯವರಿಗೆ 10 ಕಾಲುವರೆಗೂ ಶುಭವಾಗಿದೆ, 10 ಕಾಲಿನ ಮೇಲೆ ಅಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಇದೇ ಥರನೇ 10 ಕಾಲುವರೆಗೂ ಅನುಕೂಲವೂ ದ್ರವ್ಯ ಲಾಭವೂ ಉಂಟಾಗುತ್ತದೆ, ಆಮೇಲೆ ಶುಭಕರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ 10 ಕಾಲಿನ ನಂತರ ಅನುಕೂಲ, ದ್ರವ್ಯ ಲಾಭ, ಹಂಗಾಗಿ ಅನುಕೂಲದ ದಿನವಿದು. ಹೆಚ್ಚಿನ ವರಮಾನವೂ ಬರುತ್ತದೆ. ಪುನರ್ವಸು ನಕ್ಷತ್ರ ಇದರಲ್ಲಿ ಮಿಥುನ ರಾಶಿ ಅಂತಂತೀವಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ 10 ಕಾಲಿನ ನಂತರ ಅನುಕೂಲವಾಗಿ ಲಾಭವೆಲ್ಲ ಹೆಚ್ಚಾಗಿ ಬರುವಂಥ ದಿನವಿದು. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಇದು ಶುಭ ದಿನವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿಯೂ 10 ಕಾಲಿನ ಮೇಲೆ ಇದು ಅಶುಭವಾಗಿದೆ. ಆದ್ದರಿಂದ 10 ಕಾಲು ಒಳಗಡೆ ಪರವಾಗಿಲ್ಲ. ಆದರೂ ಕಾರ್ಯನಾಶ ಅಂತ ಇರೋದರಿಂದ ನಿಮ್ಮ ಮನೆಯಲ್ಲಿರುವ ಶುಭವನ್ನು ಕೊಡುವ ನಕ್ಷತ್ರದವರು ಯಾರು ಇದ್ದರೆ ಅವರ ಹೆಸರಲ್ಲಿ ಮಾಡಬಹುದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ 10 ಕಾಲಿನ ಮೇಲೆ ಶುಭವಾಗಿಲ್ಲ. ಎಚ್ಚರ, ಧನಹಾನಿಯೂ ಉಂಟು. ಆದ್ದರಿಂದ ಕಾರ್ಯಗಳಲ್ಲಿ ಅನುಕೂಲ ಇದೆಯಾ ಅಂತ ನೋಡಿಕೊಂಡು ಮಾತ್ರ ಮಾಡಬೇಕಾಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 10 ಕಾಲಿನ ನಂತರ ಶುಭವಿದೆ. ಆದರೂ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಬೇಕಾಗುತ್ತದೆ, ಗಮನ ಕೊಟ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬೆಳಗ್ಗೆಯಿಂದ ಶುಭವಾಗಿದೆ, ಅಂದರೆ 10 ಕಾಲುವರೆಗೂ. 10 ಕಾಲಿನ ಮೇಲೆ ಏಟು ಗಾಯಗಳು, ಧನಹಾನಿ, ಆಸ್ಪತ್ರೆಗಾಗಿ ಖರ್ಚುಗಳು ಮಾಡಬೇಕಾಗುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ 10 ಕಾಲಿನ ಮೇಲೆ ಹೆಚ್ಚಿನ ವರಮಾನವಿದೆ, ಶರೀರ ಸುಖವು ಚೆನ್ನಾಗಿರುತ್ತದೆ, ಚೇತರಿಸ್ಕೊಳ್ತೀರಾ. ಪುಬ್ಬ ನಕ್ಷತ್ರ ಸಿಂಹರಾಶಿ 10 ಕಾಲಿನ ಮೇಲೆ ಶುಭಕರವಾಗಿಲ್ಲ, ಸ್ವಲ್ಪ ಗಮನ ಕೊಡಬೇಕು. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಇವತ್ತು ದಿನ ಪೂರ್ತಿ ಶುಭವಾಗಿದೆ. ಆದರೂ 10 ಕಾಲಿನ ಮೇಲೆ ನಿಮ್ಮ ಕಾರ್ಯಗಳನ್ನು ಸಮಯಗಳು ಸರಿಯಾದ ಸಮಯ ಇದೆಯಾ ಅಂತ ನಾವು ಫಸ್ಟೇ ಕೊಟ್ಟಿದ್ದೀವಿ, ನೋಡಿಕೊಂಡು ಫಿಕ್ಸ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪರಮಮಿತ್ರ ಧಾರೆಯಾಗಿದೆ, ಆದ್ದರಿಂದ ಶುಭಕರವಾಗಿ 10 ಕಾಲಿನ ಮೇಲೆ ಇದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 10 ಕಾಲಿನ ಮೇಲೆ ಮಿತ್ರಧಾರೆಯು, ಆದರೂ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿಯೂ ಟೆನ್ಷನ್, ವ್ಯಯ ಇದೆಲ್ಲ ಉಂಟು, ಧ್ಯಾನ ಮಾಡಿಕೊಳ್ಳಿ. ಇವತ್ತು ಬೇರೆ ಏನು ಕಾರ್ಯಗಳು ಮಾಡೋಕ್ಕೆ ಹೋಗಬೇಡಿ, ಅಂದರೆ ನೂತನ ಕಾರ್ಯಗಳು ಬಂಡವಾಳ ಹಾಕೋದನ್ನು, ಯಾಕೆಂತಂದರೆ ಇವತ್ತು ಶುಭಕರವಾಗಿಲ್ಲ ನಿಮಗೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಟೆನ್ಷನ್ ಉಂಟು, 10 ಕಾಲಿನ ಮೇಲೆ ಶುಭವಾಗಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ 10 ಕಾಲಿನ ಮೇಲೆ ನಿಮ್ಮ ಕಾರ್ಯಗಳೆಲ್ಲ ನಿಮ್ಮ ಪರವಾಗಿ ಸಕ್ಸಸ್ ಆಗುತ್ತದೆ, ಇಷ್ಟಾರ್ಥ ಸಿದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ ಅಂತಂದರೆ 1, 2, 3 ಪಾದಗಳು ಇವತ್ತಿನ ದಿನಕ್ಕೆ ಖಂಡಿತವಾಗಿ ಶುಭಕರವಾಗಿಲ್ಲ. ಅರೆ ದೇವರು ಕೊಟ್ಟಿದ್ರೆ ತಾನೇ ಬಂದರೆ ಅನುಭವಿಸೋಕ್ಕೆ ತೊಂದರೆಗಳಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ ಪ್ರತ್ಯೇಕ ತಾರೆ, ಅಂದರೆ ನಿಮ್ಮ ಕಾರ್ಯಗಳು ನಿಮ್ಮ ಪರವಾಗಿ ಸಕ್ಸಸ್ ಆಗೋದು ಕಷ್ಟವಾಗುತ್ತದೆ. ಅರೆ ಮಾಡುವ ಕೆಲಸಗಳಲ್ಲಿ ಅಂದರೆ ಎಂದಿನಂತೆ ಮಾಡುವಂಥದ್ದು ರೆಗ್ಯುಲರ್ ಕೆಲಸಕ್ಕೆ ತೊಂದರೆ ಇಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬೆಳಗ್ಗೆ ಎಲ್ಲ ಎಚ್ಚರ, ಏಟು ಗಾಯಗಳು, ಜಾರುವ ದಿನವಿದು. 10 ಕಾಲಿನ ಮೇಲೆ ಇದೆಲ್ಲ ಸರಿ ಹೋಗುತ್ತದೆ, ಶುಭಕರವಾಗುತ್ತದೆ.
ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಬೆಳಗ್ಗೆ ಪರವಾಗಿಲ್ಲ, ಆದರೂ ಬೆಳಗ್ಗೆ ಜನರಲ್ ಆಗಿ ಯಾರಿಗೂ ಟೈಮ್ ಸರಿಯಾಗಿಲ್ಲ. 10 ಕಾಲಿನ ಮೇಲೆ ನಿಮಗೆ ಅಪಾಯಕಾರಿಯಾಗಿದೆ, ಎಚ್ಚರ. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಉಂಟು, ಅದನ್ನೆಲ್ಲ ಸರಿ ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, 10 ಕಾಲವರೆಗೂ ಪರವಾಗಿಲ್ಲ, ಆ ನಂತರ ಶುಭಕರವಾಗಿಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅಂದರೆ 1ನೇ ಪಾದ, 10 ಕಾಲಿನ ಮೇಲೆ ಶುಭಕರವಾಗಿದೆ. ಆದ್ದರಿಂದ ಯಾವ ದೋಷಗಳು ಆ ದಿನದಲ್ಲಿ ಇಲ್ಲ. ಅಂದರೆ ನಾಳೆ, ಅಂದರೆ ಇವತ್ತು 2 ದಿನ ತಗೊಂಡ್ರೆ ಇವತ್ತಕ್ಕೆ ಪರಮ ಮಿತ್ರ ತಾರೆ, ಕಾರ್ಯಲ್ಲ ಅಲ್ಪ ಸ್ವಲ್ಪ ತಡೆ ಅಷ್ಟೇ. ಆದ್ದರಿಂದ ದೇವರಲ್ಲಿ ಪೂಜೆ ಇರಲಿ, ಶುಕ್ರನಿಗೆ ಪೂಜೆ ಮಾಡುವಂಥದ್ದು ಉತ್ತಮ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಇವತ್ತಿನ ದಿನಕ್ಕೆ ಪರಮ ಮಿತ್ರಧಾರೆಯಾಗಿದೆ. ಪರರಿಂದಲೂ ಸಹಾಯ ಮಾಡುವವರಿಂದಲೂ ನಿಮಗೆ ಅನುಕೂಲ ಬರುತ್ತದೆ, ಹುಡುಕಬೇಕಷ್ಟೇ. ಶ್ರವಣ ನಕ್ಷತ್ರ ಮಕರ ರಾಶಿ, 10 ಕಾಲಿನ ಮೇಲೆ ಶುಭಕರವಾಗಿದೆ. ಮಿತ್ರರಿಂದ ನಿಮಗೆ ತೊಂದರೆಗೆ ಸಹಾಯ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, 10 ಕಾಲವರೆಗೆ ಮಾತ್ರನೇ ಪರವಾಗಿಲ್ಲ, ಆನಂತರ ನಿಮಗೆ ಸರಿಯಿಲ್ಲ. ಆದರೂ ನಿಮ್ಮ ಮನೆಯಲ್ಲಿರುವವರು ಬೇರೆಯವರ ನಕ್ಷತ್ರಗಳಲ್ಲಿ ಯಾರಕ್ಕೆ ಅನುಕೂಲ ಅಂತ ನಾವು ಹೇಳಿರ್ತೀವೋ ಅವರ ಹೆಸರಲ್ಲಿ ಏನಾದ್ರು ಮಾಡಬಹುದು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂದರೆ 3 ಮತ್ತು 4ನೇ ಪಾದಗಳು, ನಿಮಗೆ 10 ಕಾಲಿನ ಮೇಲೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ನೋಡಿಕೊಂಡೇ ಯಾವ ಕಾರ್ಯಗಳಾದರೂ ಮಾಡಬೇಕು. ಶತಭಿಷ ನಕ್ಷತ್ರ ಕುಂಭರಾಶಿ, 4 ಪಾದಗಳು ಇದರಲ್ಲೇ ಅಡಗುತ್ತದೆ. 10 ಕಾಲಿನ ನಂತರ ಶುಭಕರವಾಗಿದೆ. ಕಾರ್ಯಗಳಲ್ಲಿ ಅನುಕೂಲ ಉಂಟು, ಸುಖವೂ ಚೆನ್ನಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, 1, 2, 3 ಪಾದಗಳು ಖಂಡಿತ ಶುಭಕರವಾಗಿ ಕಾಣಿಸಲಿಲ್ಲ. ತಾನೇ ಬಂದರೆ ಅನುಭವಿಸಿ, ನಿಮ್ಮ ಪ್ರಯತ್ನಗಳನ್ನು ನೋಡ್ಕೊಂಡು ಮಾಡಿ. ನಂತರ ನೋಡುವಂಥದ್ದು ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಮೀನರಾಶಿ, ಶತ್ರುನಾಶವಿಲ್ಲ, ಶತ್ರು ಕಾಟವಿಲ್ಲ, ಆದರೆ ನಿಮ್ಮ ಕಾರ್ಯಗಳಲ್ಲಿ ಜಯ ಅನ್ನೋದು ಕಷ್ಟವೇ, ನೋಡ್ಕೊಂಡು ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ 10 ಕಾಲಿನ ಮೇಲೇ ಶುಭಕರವಾಗಿರೋದು, ಅಲ್ಲಿಯವರೆಗೂ ಸರಿಯಾಗಿಲ್ಲ. ಕೇತು ಶಾಂತಿ ಮಾಡಿದರೆ ಉತ್ತಮ, ಅಂದರೆ ಸರ್ಪಶಾಂತಿ ಮಾಡೋದು ಉತ್ತಮ. ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಇವತ್ತು ವಿಪತ್ತು, ಏಟು ಗಾಯಗಳು ಜಾರುವಂಥ ದಿನವಿದೆ, ಎಚ್ಚರವಾಗಿರಬೇಕು. ಯಾಕೆಂತಂದರೆ ಆರೋಗ್ಯದ ವಿಷಯವಾಗಿ ಆಸ್ಪತ್ರೆಗೆ ಹೋಗುವಂಥದ್ದು ಬರುತ್ತದೆ, ಅದನ್ನು ಸರಿ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.